ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಬಗೆ ಬಗೆಯ ಹಣ್ಣುಗಳನ್ನು ಅಂದರೆ ಫ್ರೂಟ್ಸನ್ನು ಹಾಕಿ ಮಾಡಿದಂತಹ ಸಿಹಿ ಪದಾರ್ಥ ಕರಿ ಅಂತ ಹೇಳಬಹುದು. ಸ್ವೀಟ್ ಕರಿ ಮದುವೆ ಸಮಾರಂಭಗಳಲ್ಲೆಲ್ಲ ನಮಗೆ ಊಟಕ್ಕೂ ಹಾಕುವಂತಹ ಹಣ್ಣಿನ ಸ್ವೀಟ್ ಕರಿ ಇದು. ಹಾಗಾದರೆ ಸರಿ ಹೇಗೆ ಮಾಡುವುದೆಂದು ನೋಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಮತ್ತು ಒಂದು ಖಾರಕ್ಕೆ ನೋಡಿ ಹಾಕ್ಕೊಳ್ಬೋದು, ಜಾಸ್ತಿ ಖಾರ ಸಹ ಚೆನ್ನಾಗಿರೋದಿಲ್ಲ. 1-2 ಮೆಣಸು, ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ನಾನಿಲ್ಲಿ. ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನ್ನಷ್ಟು ಹಸಿ ಸಾಸಿವೆ ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ನಾನೊಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ತರಿಯಾಗಿ ರುಬ್ಬಬೇಕು. ನುಣ್ಣಗೆ ಸಹ ಮಾಡಬಾರ್ದು, ತರಿಯಾಗಿದ್ದರೆ ಸಾಕು. ನಮ್ಮ ಮನೆಯಲ್ಲಿ ಯಾವುದೆಲ್ಲ ಫ್ರೂಟ್ಸ್ ಇರ್ತದೆ ನೋಡಿ, ಆ ಫ್ರೂಟ್ಸನ್ನೆಲ್ಲ ನಾವು ಹಾಕ್ಬೋದು. ಬಾಳೆಹಣ್ಣು, ಪೈನಾಪಲ್, ಈ ರೀತಿ. ನಾನಿಲ್ಲಿ ಮಾವಿನ ಹಣ್ಣು, ಆರೆಂಜ್, ಆ್ಯಪಲ್ ಮತ್ತು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಸಹ ಹಾಕ್ಬೋದು. ಮತ್ತೊಂದು ಪೇರಳೆ ಹಣ್ಣು. ಇದನ್ನೆಲ್ಲ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ, ರೆಡಿ ಮಾಡಿ ಇಟ್ಟಿದ್ದೇನೆ ನಾನಿದು. ಇದನ್ನೀಗ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ತುಂಬ ದೊಡ್ಡದು ಸಲ್ಲ, ಆರೆಂಜ್ ಇದ್ದು ಬೀಜ ಎಲ್ಲ ತೆಗೆದು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಸಿಪ್ಪೆ ತೆಗಿಲಿಲ್ಲ ನಾನು, ಮಾವಿನ ಹಣ್ಣಿದು ಮಾತ್ರ ಸಿಪ್ಪೆ ತೆಗೆದದ್ದು. ಮತ್ತು ಪೇರಳೆ ಹಣ್ಣಿದು ನಾನಿಲ್ಲಿ ಬೀಜ ತೆಗೆದಿದ್ದೇನೆ, ಅದರದ್ದು ಸಹ. ಇದನ್ನೊಂದು ಬೌಲಿಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದಕ್ಕೀಗ ನಾವು ದ್ರಾಕ್ಷಿ ಅಥವಾ ಗೇರು ಬೀಜ ಇನ್ನೇನಾದರೂ ಇದ್ದರೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಏನು ಹಾಕಲಿಲ್ಲ, ಹಣ್ಣು ಮಾತ್ರ. ಬಾಳೆಹಣ್ಣು ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ನನ್ನ ಹತ್ರ ಇರಲಿಲ್ಲ, ಹಾಗೆ ಹಾಕಲಿಲ್ಲ ನಾನು. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿದ್ದೇನೆ ನೋಡಿ, ಮಸಾಲೆ ಇದು ಗ್ರೈಂಡ್ ಮಾಡಿದ ಆ ಮಸಾಲೆಯನ್ನು ನಾನೀಗ ಹಾಕಿ ತೋರಿಸೋದನ್ನು ಮರೆತೆ ನಾನು. ಅದಕ್ಕೀಗ ಕಡೆದಿಟ್ಟೆಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಸೌಟಿಗೆ ನೋಡಿ 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಇದಕ್ಕೊಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ ನೋಡಿ. ಆಗ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕಿದ್ದೇನೆ, 1-2 ಎಸಳು ಕರಿಬೇವು ಫ್ರೈ ಆದ ಕೂಡಲೇ ಅದನ್ನೀಗ ನಾವು ರೆಡಿ ಮಾಡಿಟ್ಟ ಈ ಸ್ವೀಟ್ ಕರಿಯ ಪದಾರ್ಥಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಫ್ರೂಟ್ಸ್ ತುಂಬ ಇದ್ದಾಗ ಮನೆಯಲ್ಲಿ ಈ ರೀತಿ ಮಾಡಿ ತಿನ್ನಬಹುದು. ಅಷ್ಟೇ ಅಲ್ಲ, ರುಚಿ ಕೂಡ ಡಿಫ್ರೆಂಟ್ ಆಗಿದ್ದು ಒಳ್ಳೆಯದಾಗ್ತದೆ. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.